ಏನ್ರಪ್ಪ ಏನು ಹೊಸ ಸ್ಟೋರಿ ಶುರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದೇನಿದು ಜಯಕ್ಕ ಬಂದ್ಬಿಟ್ಟು ನಿಂತೈತಿ ಅಂತ ಅನ್ಕೊಂಡ್ರಾ? ಈಗ ನಾನೇನಿ ಅತ್ತೆ ಪಾತ್ರ ಮಾಡ್ತಿರೋದು ಜಯಕ್ಕ. ಎಲ್ರಿಗೂ ಮುಂದೆ ಗೊತ್ತಾಯ್ತದೆ. ನನಗೆ 3 ಜನ ಗಂಡು ಮಕ್ಕಳು. ನನ್ನ ಗಂಡ ಒಬ್ಬವನಿ ಇಲ್ಲೇ ಎಲ್ಲ ಹೋಗಿರ್ಬೇಕು. ಕರಿತೀನಿ ರೀ. ಒಬ್ಬೊಬ್ಬರನ್ನೇನು ಎಲ್ಲ ಪರಿಚಯನೂ ಮಾಡಿಸ್ಕೊಡ್ಬೇಕು ನಿಮಗೆ. ಹೊಸ ಕತೆ ಅಲ್ವಾ, ನಿಮಗೂ ಎಲ್ಲ ಪರಿಚಯ ಆಗ್ಬೇಕಲ್ವಾ? ರೀ 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 ಏಳೆ ಇವ್ರೆ ನಮ್ಮ ಯಜಮಾನಪ್ಪ. ಗೊತ್ತಿಲ್ಲದೆ ಇನ್ನೇ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತದಲ್ಲ. ಗೌಡ್ರು. ನನ್ನ ಹೆಸರು ಜಯಕ್ಕನೇನಿಯ, ಇವ್ರ ಹೆಸರು ಗೌಡ್ರು. ನನ್ನ ಮಕ್ಕಳ 3 ಜನ. ಬರ್ರಿ ಪರಿಚಯ ಮಾಡಿಸ್ಕೊಡ್ತೀನಿ. ಹೆಣ್ಮಕ್ಳು ಆಯ್ತಾರೆ ಅಂತ ಹೇಳ್ಬಿಟ್ಟು ಹುಟ್ಟಿಸ್ಕೊಳಕ್ ಹೋಗಿ 3 ಜನನೂ ಗಂಡೈಕ್ಲೆ ಉಟ್ಬಿಟ್ಟವ್ರೆ. ಏನು ಮಾಡನಿ, ನಮ್ಮ ಮನೆ ಬರಹಾನಿಯ ಸರಿ ಇಲ್ಲ. ಹೆಣ್ಮಗ ಆಗಬೇಕು ಅಂತ ನನಗೆ ಬೋಲ ಆಸೆ ಇತ್ತು. ಬುಡಿ, ಹೆಣ್ಮಕ್ಳು 3 ಜನ ಗಂಡು ಮಕ್ಳು ಇದ್ರೆ ಸೊಸೆಗಳನ್ನ ಕರ್ಕೊಬಿಟ್ಟು ಬಂದರೆ 3 ಜನ ಹೆಣ್ಮಕ್ಳು ಬಂದಂಗೆ ಹಾಕಿಲ್ವಾ? ಬನ್ನಿ ಒಳಗಡೆ ಹೋಗಿ ಒಬ್ಬೊಬ್ಬರನ್ನೇ ಪರಿಚಯ ಮಾಡಿಸ್ಕೊಡ್ತೀನಿ. ರಾಮ, ಲೋ ರಾಮ, ಬಾರ್ಲೆ ಸರ್ನ. ಅಮ್ಮ ಹೇಳಮ್ಮ. ಕರಿಲ ಕರಿಲ ನಿನ್ನ ಎಂಡ್ರನ. ನೀ ಎಂಡ್ರ ಫಸ್ಟ್ ಕರಿ. ಯಾಸನ್ ರಾಣಿನ ಕರೆದ್ರೆ ಒಬ್ಳೆ ನೀ ಬಂದ್ಬಿಡದ. ನಮ್ಮವ್ರಿಗೆಲ್ಲ ಪರಿಚಯ ಮಾಡಿಸ್ಕೊಡೋದು ಬೇಡವಾ? ಕರಿ. ಪ್ರೇಮ ಪ್ರೇಮ ರೀ, ಇಷ್ಟು ಸಲ ಹೇಳ್ಬೇಕು ನಿಮಗೆ. ಕಾಲ್ ಮೀ ಪ್ರೇಮ್ಸ್. ಪ್ರೇಮ್ಸ್ ಅಂತ ಕರಿಬೇಕು ನನ್ನ. ಓಕೆ? ಅಯ್ಯಯ್ಯ ಹೊಸಿವತ್ತು ನಿಂತ್ಕೊಳ್ಳಿ, ಆಮೇಲೆ ಶುರು ಮಾಡಿವ್ರಂತೆ. ಅವ್ರಿಗೆಲ್ಲ ಪರಿಚಯ ಮಾಡಿಸ್ಕೊಡೋದು ಬೇಡವೇ? ಇವನೇ ಕಣಪ್ಪ ನನ್ನ ದೊಡ್ಡ ಮಗ ರಾಮ, ನನ್ನ ದೊಡ್ಡ ಸೊಸೆ ಪ್ರೇಮ. ಇವರೇನೇ ನೀ. ಇವಳು ಒಟ್ಟು ಸ್ಟೈಲ್ ರಾಣಿ. ನನ್ನ ಮಗನು ಫುಲ್ಲು ಡೀಸೆಂಟು ಅಂದರೆ ಡೀಸೆಂಟು. ಅವನಿಗೆ ಪ್ಯಾಟೆ ಸ್ಟೈಲೆಲ್ಲ ಇಷ್ಟ ಆಗಕ್ಕಿಲ್ಲ. ಏನು ಮಾಡ ದೇವರು ಹಿಂಗಿರೋರ್ಗೆ ಹಂಗೆ, ಹಂಗಿರೋರ್ಗೆ ಹಿಂಗೆ ಅಲ್ವೇ ಕೊಡೋದು. ಹಂಗೆ ಕೊಟ್ಬಿಟ್ಟವನಿ. ನಾನು 2ನೇ ಮಗನ ಕರಿತೀನಿ ಇರು. ಲೋ ಶ್ಯಾಮ, ಶ್ಯಾಮ ಬಾರ್ಲ ಇಲ್ಲಿ. ಹ್ಞೂ ಅಮ್ಮ ಹೇಳಮ್ಮ. ನೀನು ಎಂತಿನ ಕರಿಲ ಇಲ್ಲಿ. ರಾಧಾ, ರಾಧಾ. ಹಾಂ ರೀ, ಇವರೇ ನನ್ನ 2ನೇ ಮಗ, 2ನೇ ಸೊಸೆ ಕಣ್ರಪ್ಪ. ಇನ್ನೊಬ್ಬ ಮಗ ಅವನಿ. ಅವನಿಗಿನ್ನು ಹೆಣ್ಣು ಹುಡುಕಿಲ್ಲ. ಹುಡುಕ್ಬಿಟ್ಟು ಮದುವೆ ಮಾಡಬೇಕು. ಕರಿತೀನಿರು. ಸಿದ್ದು ಅಂತ ಹೇಳ್ಬಿಟ್ಟು ನನ್ನ ಮಗ. ಅವನಿವ್ರಿಬ್ರಿಗಿನ್ನ ಒಳ್ಳೆನೇನಿಯ. ಸುಮಾರಾಗಂಗೆ ಓದ್ಕೊಂಡು ಸುಮಾರಾಗಂಗೆ ಅವನೇ. ಹಂಗೋ ಹಿಂಗೋ. ಇವ್ರು ನೋಡ್ದ, ಈ 2ನೇ ಮಗನೂ ನನ್ನ 2ನೇ ಸೊಸೆ ಫುಲ್ಲು ಒಳ್ಳೆಳು. ಫುಲ್ಲು ಅದೇನೋ ಅಂತಾರಲ್ಲ, ದೇವರು ದಿನರು ಅಂದ್ಕೊಂಡ್ರೆ ಜಾಸ್ತಿ. ಈ ನನ್ನ ಮಗ 2ನೇ ಮಗ ಅವನಲ್ಲ ನನ್ನ ಮಗ. ಅಯ್ಯೋ ಹುಟ್ಟು ಪೋಟ್ವೆಂಟ್ ಇದ್ದಂಗೆ ಅವನು. ಏನು ಮಾಡೋಕ್ಕಾಗಲ್ಲ. ಹಿಂಗೆ ಸಿಗ್ತಾರಲ್ಲ. ಇವ್ರ ಕತೆ ಹಿಂಗೆ. ಇರು, ನಾನು 3ನೇ ಮಗನ ಕರಿತೀನಿ. ಸಿದ್ದು, ಮಗನೇ ಸಿದ್ದು, ಬಾರ ಇಲ್ಲಿ. ಹೇಳಮ್ಮ. ಇವನೇ ನನ್ನ 3ನೇ ಮಗ ಸಿದ್ದು ಅಂತ. ನಾನು ಹೇಳಿದ ಮಾತೆಲ್ಲ ಕೇಳ ಏಕೈಕ ವ್ಯಕ್ತಿ ಅಂದರೆ ನನ್ನ ಮಗ ಸಿದ್ದುನೇನೆ. ನಾನು ಹಾಕಿದ್ಗೆರೆ ದಾಟದೇ ಇಲ್ಲ. ಇವನು ಹಿಂಗಿರೋದಕ್ಕೆ ಅಮ್ಮ ಮಗನ ಜೋಡಿ ನೋಡ್ಬಿಟ್ಟು ಎಲ್ಲೋದ್ರೂ ಹೆಣ್ಣು ಕೊಡ್ತಿಲ್ಲ. ಏನು ಮಾಡೋಕ್ಕಾಗ್ತೈತೆ? ಎಲ್ಲೋದ್ರೂ ಅಮ್ಮನ ಮಾತೆ ಕೇಳೋದು. ಅಮ್ಮ ಹಾಕಿದ್ಗೆರೆ ದಾಟಲ್ಲ, ಅಮ್ಮನ ಮಗ ಅಂತ ಹೇಳ್ಬಿಟ್ಟು ಯಾರು ಹೆಣ್ಣು ಕೊಡ್ತಿಲ್ಲ. 3 ಹೊತ್ತು ಅಮ್ಮ 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 ಅಂತ ಬಾಲ್ ಹಿಡ್ಕೊಂಡು ತಿರ್ಗಾಡ್ತಾ ಇದ್ರೆ ನನ್ನ ಮಗ ತಾನೇನೇ ಹೆಣ್ಣು ಕೊಟ್ಟನು ಹೇಳು. ಏನು ಮಾಡೋಕ್ಕಾಗಲ್ಲ. ನನ್ನ ಪ್ರೀತಿಯ ಮಗ, ನನ್ನ ಮುದ್ದಿನ ಮಗ. ನಾನು ಏನು ಹೇಳ್ತೀನೋ ಅದನ್ನೇನೇ ಕೇಳೋದು. ಇವನಿಗೊಂದು ಹೆಣ್ಣು ಹುಡುಕ್ಬೇಕು. ಹುಡ್ಕನ. ನಿಮ್ಗಾಗಲೇ ಗೊತ್ತಾಗಿರ್ಬೋದು ಯಾರು ಹೆಣ್ಣು ಸಿಗ್ತಾರೆ ಅಂತ ಹೇಳ್ಬಿಟ್ಟು ಅಲ್ವೇ? ಆದರೂ ಹೇಳ್ಬೇಕಲ್ಲ, ಮುಂದಿಂದೆಲ್ಲ ನೀವೇ ನೋಡ್ಕೋಬೇಕಲ್ಲ ಕತೆಯ. ಹಾಗೆ ಹಿಂಗೆ ಶುರು ಮಾಡಿದ್ದೀನಿ. ನೋಡೋಣ ನನ್ನ 3ನೇ ಮಗನಿಗೆ ಯಾರು ಹೆಣ್ಣು ಸಿಗ್ತಾರೆ, ಏನು ಎತ್ತ ಹುಡುಕ್ಬೇಕು. ನಾನು ಹುಡ್ಕಕ್ಕೆ ಶುರು ಮಾಡ್ಕೊಂಡಿವ್ನಿ. ನೋಡೋಣ, ನಿಮ್ಮ ಕಡೆ ಯಾರನ ಒಳ್ಳೆ ಹುಡುಗಿ ಇದ್ರೆ ನಿಮ್ಗಾಗಲೇ ಗೊತ್ತಾಗೈತೆ. ಆದರೂ ನಿಮ್ಗೆ ಯಾರನ ಒಂದು ಒಳ್ಳೆ ಹುಡುಗಿ ಇದ್ರೆ ಹೇಳಿ, ನಮಗೂ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರೋನಿ. ಲಗ್ನ ಮಾಡಿದ್ರೆ ಆಯ್ತು. ಇಷ್ಟ್ರಾಗೇನೇನಿಯ ಅಮ್ಮ. ಈಗಲೇ ಏನು ಅರ್ಜೆಂಟ್ ಇರೋದು ಬಿಡಮ್ಮ ನನಗೆ. ಈಗಲೇ ನನಗೆ ಏನು ಅರ್ಜೆಂಟ್ ಇಲ್ಲ. ಮದುವೆ ನಿಧಾನಕ್ಕೆ ಮಾಡ್ಕೊಂಡ್ರು ಆಯಿತು ಕಣಮ್ಮ. ನೋಡಪ್ಪ, ನಿಮ್ಮ 2 ಹಣ್ಣುಗಳದೂ ಹಿಂದಿಂದನೇ ವರ್ಷದಾಗೇನೇ ಮದುವೆ ಮಾಡಿ ಮುಗಿಸ್ಬಿಟ್ಟಿದ್ದೀನಿ. ಇದು ನಿಂದು 3ನೇ ವರ್ಷ ನಿಂದು ಮಾಡಲೇಬೇಕೀಗಿತ್ತ ಮದುವೆಯ. ಅಂದ್ಕೊಂಡಿದ್ದೆ ನಾನು ಒಂದೊಂದು ವರ್ಷಕ್ಕೆ ಮದುವೆನ ಮಾಡಿಬಿಡ್ಬೇಕು ಅಂತ ಹೇಳ್ಬಿಟ್ಟು. ಈಗ ನೋಡು ಹೆಂಗೆ ನಿಮ್ಮ ಅಣ್ಣ ಹೊತ್ತಿಗೆರಲ್ಲ ಹೆಂಗವ್ರೆ. ಅದಕ್ಕೇನೆ ಹೇಳಿದ್, ನೀನು ಸುಖವಾಗಿರ್ಬೇಕಲ್ಲ. ನೋಡ್ತಾ ಇದ್ದೀನಮ್ಮ, ನೋಡ್ತಾ ಇದ್ದೀನಿ. ಎಲ್ಲ ಹೆಂಗವ್ರ ನಮ್ಮ ಹಣ್ಣುಗಳು ಅಂತ ನೋಡ್ತಾ ಇದ್ದೀನಿ. ಏನ್ರಮ್ಮಿ ಹಿಂಗೆ ನಿಂತ್ಕೊಬಿಟ್ರಿ ಇಬ್ರು ಸಸೆರು? ಹೋಗ್ಬಿಟ್ಟು ಸರ್ನ ನಾಷ್ಟಕ್ಕೆಲ್ಲ ರೆಡಿ ಮಾಡಿ ಹೋಗಿ. ಒಟ್ಟಸ್ಕೊಂಡು ಎಲ್ಲ ಗಂಡಸ್ರು ನಿಂತ್ಕೊಂಡವ್ರಿ. ಹೋಗಿ ಸರ್ನ. ಅತ್ತೆ, ನಿಮಗೆ ಗೊತ್ತಲ್ಲ ಅತ್ತೆ, ಅದು ನನಗಿವತ್ತು ಕೈ ಸ್ವಲ್ಪ ನೋವು ಆಗ್ತಿದೆ ಅತ್ತೆ. ನಾನು ನಾಳೆಯಿಂದ ಮಾಡ್ತೀನಿ ಅತ್ತೆ. ಈ ಬಿಕ್ರಿದು ಯಾವಾಗೂ ಇದ್ದಿದ್ದೇನೆ. ಏನವ ರಾಧಾ, ನೀನೇನ ಹೋಗ್ಬಿಟ್ಟು
ಸರಿ ಅತ್ತೆ ಮಾಡ್ತೀನಿ ಹೇಳಿ, ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಮಾಡ್ಕೊಂಬಿಟ್ಟು ಬರ್ತೀನಿ ಎಲ್ರಿಗೂ ನಾನು. ಆರಾಮಾಗಿ ತಿನ್ನಿವ್ರಂತ ಇರಿ ಬಂದೆ. ಇನ್ನು ಉಪ್ಪಿಟ್ಟು ತಿನ್ನಕ್ ನಮ್ಮ ಕೈಲಂತೂ ಆಗಲ್ಲ. ಬೇರೆ ಏನಾರ ಪಲಾವ್ ಗಿಲಾವ್ ಏನಾದ್ರು ಮಾಡು. ಏ ಸುಮ್ನಿರ್ಲ, ಏನೋ ಒಂದು ಅರ್ಜೆಂಟ್ಗೆ ಏನ್ ಆಗ್ತೈತೆ ಅದನ್ನ ಮಾಡಾಕ್ತಾಳೆ. ಇವನು ಅದಕ್ಕೂ ಅಡ್ಬಾಯ್ ಆಗ್ತಾನೆ. ಹೋಗವ, ಏನಾದ್ರೂ ಅದ್ ಮಾಡೋಗವ. ರೀ ಸರಿ, ಹೊಲದ ಕಡೆ ಹೋಗಿ ಇನ್ನೇನ್ ಕ್ಯಾಮೆ ಹೊಲದ ಕಡೆ ಓಡಾಡ್ಕೊಂಡ್ಬಿಟ್ ಬರ್ರಿ. ಇಲ್ಲಾಂದ್ರೆ ತೆಂಗಿನಕಾಯಿಗಳೆಲ್ಲ ಬಾಸ್ಕೊಂಡು ಹೋಗ್ಬಿಡ್ತಾರೆ. ಸರಿ ಕಣಮ್ಮಿ, ಆಯ್ತು. ಮೊಮ್ಮಗ್ನೆ, ಆ ರಾಮಾಪುರದಾಗೆ ಒಂದು ಹುಡುಗಿ ಐತಂತೆ ಕಣ, ಈ ಭಾನುವಾರ ಹೋಗ್ಬಿಟ್ಟು ನೋಡ್ಕೊಂಬಿಟ್ ಬರನಿ. ಅಮ್ಮ ನೀ ಸುಮ್ನಿರಮ್ಮ, ಆಗ ಟೈಮಾಗ ಆಗ್ತೈತೆ. ಸುಮ್ಮನೆ ತಲೆ ತಿನ್ಬೇಡ ನೀನಂತೂ. ನೋಡ್ಲಾ, ನಾನು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿದ್ಯಾ ತಾನೆ. ನೋಡು, ಆ ಹುಡುಗಿ ಚೆನ್ನಾಗವಳಂತೆ, ಒಂದ್ ಕಿತ್ತ ನೋಡ್ಕೊಂಬಿಟ್ ಬರ ನಮಗ. ಸರಿ ಆಯ್ತು. ಮಗನೇ, ಇಬ್ರು ನೋಡ್ತಾ ಇದ್ಯಾ, ನಿಮ್ಮ ಅಣ್ಣಗಳನ್ನ ಇಬ್ರು ಅಣ್ಣಗಳ್ನು ನೋಡ್ತಾ ಇದ್ಯಾ. ನೀನು ನೆಮ್ಮದಿಯಾಗಿರೋದು ಕಲ್ತ್ಕೊಳ್ಳಲ್ಲ ಮಗ. ಇದೆಲ್ಲನೂ ಬೇಕಾ? ಈ ಮದುವೆ ಗಿದುವೆ ಸಂಸಾರ ನನಗಂತೂ ಉಸಿರು ಗಡ್ದಂಗೆ ಆಗೋಗ್ಬಿಟ್ಟೈತೆ. ನೋಡು, ಏನಾದ್ರೂ ಮದುವೆ ಆದಿ ಅಂದರೆ ನಿನ್ನ ಕತೆ ಫಿನಿಶ್ ಆಗೋಗ್ಬಿಡ್ತೈತೆ. ನನ್ನ ಮಾತು ಕೇಳಿ ಮದುವೆ ಅಂತೂ ಆಗ್ಬೇಡ ಕಣ, ಈಗಲೇ ಹೇಳಿದ್ದೀನಿ. ಯಾವ ಮದುವೆನೂ ಬೇಡ, ನೆಮ್ಮದಿಯಾಗಿ ಓಡಾಡ್ಕೊಂಡು ಇದ್ಬಿಡು. ಹಬ್ಬಬ್ಬಬ್ಬ, ಎಂಥ ಗ್ರೇಟ್ ಅಪ್ಪ ನೀನಂತೂ. ಎಲ್ಲ ಮಕ್ಕಳು ಮದುವೆ ಮಾಡಿ ಸಂಸಾರ ಮೊಮ್ಮಕ್ಕಳು ನೋಡೋಣ ಅಂತಂದರೆ ನೀನು ನೋಡಿದ್ರೆ ಮದುವೆನೇ ಬೇಡ ಅಂತ ಹೇಳ್ತೀಯಲ್ಲಪ್ಪ. ಅಪ್ಪ, ನನಗೆ ಅಂತ ಒಂದು ಫಿಗರ್ನ ಬರ್ದಿರ್ತೈತೆ, ಬರ್ತಾಳೆ, ಸುಮ್ಮನೆ ಇರು. ನೀನು ಯಾವುದಕ್ಕೂ ಯೋಚನೆ ಮಾಡೋಕೆ ಹೋಗ್ಬೇಡ, ಸರಿನಾ? ಯಾವ್ಯಾವ ಟೈಮಾಗಿ ಏನೇನು ಆಗಬೇಕೋ ಅದು ಹಾಗೇ ಆಗ್ತೈತೆ. ಏನೋ ಕಣಪ್ಪ, ಇನ್ನು ಒಳ್ಳೇದು ಕೇಳಿದೆ. ನಿಮ್ಮ ಅಣ್ಣ ಅತ್ತಿಗೆರ್ನ ಇಷ್ಟೆಲ್ಲ ನೋಡ್ತಾ ಇದ್ದು ನಿನಗಂತೂ ಇನ್ನೂ ಬುದ್ಧಿ ಬಂದಿಲ್ಲ ಅಂದರೆ ನಾನು ಏನು ಮಾಡೋಕ್ಕಾಗ್ತೈತೆ ಏನೋ. ಸರಿ ಸರಿ, ನಾನು ಹೊಲದ ಕಡೆ ಹೋಗ್ಲಿಲ್ಲ ಅಂದರೆ ನಿಮ್ಮ ಅಮ್ಮ ಬಂದು ಇಲ್ಲೇ ತಗ್ಲಕ್ಕಂತೇಳಿ ನನ್ನ. ಫಸ್ಟ್ ನಾನು ಹೊಲ್ತಕ್ಕೆ ಹೋಗ್ತೀನಪ್ಪ. ಮೈದು ಮೈದು ಹಾತ್ಗೆ ಮೈದು, ನನ್ನ ತಂಗಿನೇ ಮದುವೆ ಮಾಡ್ಕೋಬೋದಲ್ಲ ಮೈದು. ಹೆಂಗೋ ನಾನು ನನ್ನ ತಂಗಿ ಈ ಮನೆಯಲ್ಲಿ ಇಬ್ರು ಆರಾಮಾಗಿರ್ತೀವಿ. ಅವಳು ನಂತರನೇ ಮಾಡ್ರನ್ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ಫುಲ್ಲು ಹ್ಯಾಪಿ ಆಗಿರ್ಬೋದು. ಮೈದು, ನನ್ನ ತಂಗಿನ ಮದುವೆ ಮಾಡ್ಕ, ನಂತರನೇ ಅವಳು ಸೇಮ್ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾಳೆ. ಹಳ್ಳಿ ಗುಗ್ಗು ಹಳ್ಳಿ ಗಮಾರಿಗಳನ್ನೆಲ್ಲ ಮದುವೆ ಮಾಡ್ಕೊಂಡು ಏನೋ ಮೈದು ಮಾಡ್ತೀಯಾ? ಬೇಡ ಕಣೋ, ನನ್ನ ಮಾತು ಕೇಳಿ ನನ್ನ ತಂಗಿನ ಮದುವೆ ಮಾಡ್ಕೋ. ಛೇ ಅಪ್ಪಪ್ಪ, ಈ ಮದುವೆ ಆದ್ಮೇಲೂ ಈ ಪ್ಯಾಷನ್ನು ಈ ಗೀಷನ್ ಎಲ್ಲ ಏನಕ್ಕೆ ಬೇಕು? ಹೆಣ್ಮಕ್ಳಿಗೆ ಆರಾಮಾಗಿರ್ಬೋದಲ್ವಾ ಮೈದು? ಬೇಡ ನೋಡು, ನಂತರ ಟ್ರೆಡಿಷ್ನಲ್ ಆಗಿರೋಂಥ ಹುಡುಗಿನೇ ನೀನು ಮದುವೆ ಮಾಡ್ಕೋಬೇಕು, ಸರಿನಾ? ನನ್ನ ತಂಗಿನ ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ, ಮರ್ಯಾದಿನಾಗೆ ನಮ್ಮ ಥರ ಸಂಸಾರ ಮಾಡ್ಕೊಂಡಿರೋಳನ್ನೇ ನೀನು ಮದುವೆ ಮಾಡ್ಕೋಬೇಕು. ಅದನ್ನ ಸಂಸ್ಕಾರ ಅನ್ನಲ್ಲ, ಹಳ್ಳಿ ಹುಡುಗಿ ಅಂತಾರೆ. ನೋಡು ಮೈದು, ನಾನು ಹೇಳೋದು ಕೇಳು. ಲೇಟೆಸ್ಟ್ ಫ್ಯಾಷನ್ ಆಗಿರ್ಬೇಕು ಹುಡುಗಿ. ಹೆಂಗಿರ್ಬೇಕು ಅಂದರೆ ನೋಡಿದ ತಕ್ಷಣ ಬಿದ್ದೋಗ್ಬೇಕು, ಹಂಗಿರ್ಬೇಕು. ಅಯ್ಯೋ ಅತ್ತಿಗೆ, ದಯವಿಟ್ಟು ನಿಲ್ಲಿಸ್ತೀರಾ? ದಯವಿಟ್ಟು ಇಬ್ರು ಸಮಾಧಾನ ಮಾಡ್ಕೊಳ್ಳಿ. ನಾನು ಮದುವೆ ಆಗೋದಲ್ವಾ, ಯೋಚನೆ ಮಾಡ್ತೀನಿ. ಸದ್ಯಕ್ಕೆ ನನಗಿನ್ನೂ ಆ ಯೋಚನೆಗಳು ಏನೂ ಇಲ್ಲ. ಸದ್ಯಕ್ಕೆ ನಾನು ನೆಮ್ಮದಿಯಾಗಿದ್ದೀನಿ. ಇನ್ನೂ 1 ವರ್ಷ ನೆಮ್ಮದಿಯಾಗಿರ್ತೀನಿ, ಆಮೇಲೆ ಮದುವೆ ಮಾಡ್ಕೊತೀನಿ. ಅತ್ತಿಗೆ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಅತ್ತಿಗೆ ನೀವು ಅಷ್ಟೇನೆ, ಸರಿನಾ? ಇನ್ನೂ ಸ್ವಲ್ಪ ದಿನ ಮದುವೆನೇ ಮಾಡ್ಕೊಳ್ಳಲ್ಲ ಅತ್ತಿಗೆ, ಸಮಾಧಾನ ಮಾಡ್ಕೊಳ್ಳಿ. ಇವನ್ಗೆ ನಂತರ ಟ್ರೆಡಿಷ್ನಲ್ ಆಗಿರೋ ಹುಡುಗಿನೇ ಸಿಗೋದು. ಭ್ರಮೆ. ಈಗಿನ ಕಾಲದಾಗೆ ನೀನ್ ತರ ಅಡುಕ್ಲಜ್ಜಿ ತರ ಇರೋರು ಪ್ರಪಂಚದಲ್ಲಿ ಯಾರೂ ಇರಲ್ಲ. ಯಾವತ್ತಿದ್ರೂ ಈ ತರ ಫ್ಯಾಷನ್ ಆಗಿರೋ ಹುಡುಗಿಯರೇ ಜಾಸ್ತಿ ಇರೋದು ಇವಾಗ. ನನ್ನಂತ ಸೊಸೆನೇ ಮನೆಗೆ ಬರೋದು ನೋಡು. ಅವಳ ಮನೆಗೆ ಬಂದ ತಕ್ಷಣ ನನ್ನ ಹತ್ರನೇ ಬಂದ್ಬಿಡ್ತಾಳೆ, ಅಕ್ಕ ಅಕ್ಕ ಅಂತ. ನಿನ್ನಿಂದೆ ಬರ್ತಾಳೋ ಇಲ್ಲ ನನ್ನಿಂದೆ ಬರ್ತಾಳೋ, ಮೈದು ಮದುವೆ ಆದ್ಮೇಲೆ ಗೊತ್ತಾಗ್ತೈತೆ. ಬೇಗ ಆಗ್ಲಿ ಅಂತ ನಾನು ಕಾಯ್ತಾ ಇದ್ದೀನಿ, ನೋಡೋಣ.